ಡೀಸೆಲ್ ಬೆಲೆಯನ್ನ ₹2 ಏರಿಸಿದ್ದಕ್ಕೆ ಲಾರಿ ಮಾಲೀಕರು ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಸಮರವನ್ನೇ ಸಾರಿದ್ದಾರೆ. ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಏಪ್ರಿಲ್ 15ರಂದು ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇದರಿಂದ ಏನ್ ಸಮಸ್ಯೆ ಆಗುತ್ತೆ ಬನ್ನಿ ನೋಡೋಣ. ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ಶುರುವಾಗಿಬಿಟ್ಟಿದೆ. ಗ್ಯಾರಂಟಿಗಳನ್ನು ನಿಭಾಯಿಸೋಕೆ ಸರ್ಕಾರ ಜನರಿಗೆ ದರ ಏರಿಕೆಯ ಬರೆ ಹಾಕ್ತಿದೆ. ಹಾಲಿನಿಂದ ಆಲ್ಕೋಹಾಲ್ವರೆಗೂ, ಬಸ್ನಿಂದ ಕರೆಂಟ್ವರೆಗೂ, ನೀರಿನಿಂದ ಡೀಸೆಲ್ವರೆಗೂ ದರ ಹೆಚ್ಚಿಸಿ ಶಾಕ್ ಮೇಲೆ ಶಾಕ್ ಕೊಡ್ತಿದೆ. ಸರ್ಕಾರದ ಈ ಬೆಲೆ ಏರಿಕೆ ವಿರುದ್ಧ ಆಕ್ರೋಶದ ಕಿಚ್ಚು ಎದ್ದಿದೆ. ಸರ್ಕಾರದ ವಿರುದ್ಧ ಲಾರಿ ಮಾಲೀಕರ ಸಮರ. ನಾಳೆ ಮಧ್ಯರಾತ್ರಿಯಿಂದಲೇ ಲಾರಿ ಮುಷ್ಕರ. ರಾಜ್ಯದಲ್ಲಿ ಡೀಸೆಲ್ ಬೆಲೆಯನ್ನ ₹2 ಏರಿಸಿದ್ದಕ್ಕೆ ಲಾರಿ ಮಾಲೀಕರು ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಮರವನ್ನೇ ಸಾರಿದ್ದಾರೆ. ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಏಪ್ರಿಲ್ 15ರಂದು ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಅಂದ್ರೆ ನಾಳೆ ಮಧ್ಯರಾತ್ರಿಯಿಂದಲೇ ಲಾರಿಗಳ ಸಂಚಾರ ಬಂದ್ ಆಗಲಿವೆ. 9 ಲಕ್ಷಕ್ಕೂ ಹೆಚ್ಚು ವಾಹನಗಳ ಸಂಚಾರ ಸ್ತಬ್ಧವಾಗಲಿದೆ. ಅಷ್ಟಕ್ಕೂ ಲಾರಿ ಮುಷ್ಕರಕ್ಕೆ ಕಾರಣಗಳೇನು ಅಂತ ನೋಡೋದಾದ್ರೆ, ಲಾರಿ ಮುಷ್ಕರಕ್ಕೆ ಕಾರಣ ಡೀಸೆಲ್ ದರ ಏರಿಕೆ, ಟೋಲ್ಗಳಿಂದ ಹಣ ವಸೂಲಿ, ಆರ್ಟಿಒ ಬಾರ್ಡರ್ ಚೆಕ್ ಪೋಸ್ಟ್, ಎಫ್ಸಿ ಫಿಟ್ನೆಸ್ ಶುಲ್ಕ ಹೆಚ್ಚಳ, ಬೆಂಗಳೂರಿನಲ್ಲಿ ಗೂಡ್ಸ್ ವಾಹನಗಳಿಗಿಲ್ಲ ಎಂಟ್ರಿ, ಲಾರಿ ಚಾಲಕರ ಮೇಲೆ ಹಲ್ಲೆ. ಇನ್ನು ಈ ಲಾರಿ ಮುಷ್ಕರಕ್ಕೆ ಯಾರ್ಯಾರು ಬೆಂಬಲ ನೀಡುತ್ತಿದ್ದಾರೆ ಅಂತಾನೆ ತೋರಿಸ್ತೀವಿ ನೋಡಿ. ಮುಷ್ಕರಕ್ಕೆ ಯಾರ್ಯಾರ ಬೆಂಬಲ? ಏರ್ಪೋರ್ಟ್ ಟ್ಯಾಕ್ಸಿ ಬೆಂಬಲ, ಗೂಡ್ಸ್ ವಾಹನಗಳ ಬೆಂಬಲ, ಜಲ್ಲಿಕಲ್ಲು ಮರಳು ಲಾರಿ ಬೆಂಬಲ, ಚಾಲಕರ ಸಂಘದಿಂದ ಬೆಂಬಲ, ಟ್ಯಾಕ್ಸಿ ಚಾಲಕರ ಬೆಂಬಲ. ರಾಜ್ಯದಲ್ಲಿ ಸಾಲು ಸಾಲು ಬೆಲೆ ಏರಿಕೆ, ಜನರು ರೋಸಿ ಹೋಗಿದ್ದಾರೆ. ಇದೀಗ ಲಾರಿ ಚಾಲಕರ ಮುಷ್ಕರದಿಂದಲೂ ತೊಂದರೆ ಆಗುವುದು ಮತ್ತದೇ ಶ್ರೀಸಾಮಾನ್ಯರಿಗೆ. ದೀಪ್ತಿ ತೋಲ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಡೀಸೆಲ್ ಬೆಲೆಯನ್ನ ₹2 ಏರಿಸಿದ್ದಕ್ಕೆ ಲಾರಿ ಮಾಲೀಕರು ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಸಮರವನ್ನೇ ಸಾರಿದ್ದಾರೆ. ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಏಪ್ರಿಲ್ 15ರಂದು ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇದರಿಂದ ಏನ್ ಸಮಸ್ಯೆ ಆಗುತ್ತೆ ಬನ್ನಿ ನೋಡೋಣ. ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ಶುರುವಾಗಿಬಿಟ್ಟಿದೆ. ಗ್ಯಾರಂಟಿಗಳನ್ನು ನಿಭಾಯಿಸೋಕೆ ಸರ್ಕಾರ ಜನರಿಗೆ ದರ ಏರಿಕೆಯ ಬರೆ ಹಾಕ್ತಿದೆ. ಹಾಲಿನಿಂದ ಆಲ್ಕೋಹಾಲ್ವರೆಗೂ, ಬಸ್ನಿಂದ ಕರೆಂಟ್ವರೆಗೂ, ನೀರಿನಿಂದ ಡೀಸೆಲ್ವರೆಗೂ ದರ ಹೆಚ್ಚಿಸಿ ಶಾಕ್ ಮೇಲೆ ಶಾಕ್ ಕೊಡ್ತಿದೆ. ಸರ್ಕಾರದ ಈ ಬೆಲೆ ಏರಿಕೆ ವಿರುದ್ಧ ಆಕ್ರೋಶದ ಕಿಚ್ಚು ಎದ್ದಿದೆ. ಸರ್ಕಾರದ ವಿರುದ್ಧ ಲಾರಿ ಮಾಲೀಕರ ಸಮರ. ನಾಳೆ ಮಧ್ಯರಾತ್ರಿಯಿಂದಲೇ ಲಾರಿ ಮುಷ್ಕರ. ರಾಜ್ಯದಲ್ಲಿ ಡೀಸೆಲ್ ಬೆಲೆಯನ್ನ ₹2 ಏರಿಸಿದ್ದಕ್ಕೆ ಲಾರಿ ಮಾಲೀಕರು ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಮರವನ್ನೇ ಸಾರಿದ್ದಾರೆ. ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಏಪ್ರಿಲ್ 15ರಂದು ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಅಂದ್ರೆ ನಾಳೆ ಮಧ್ಯರಾತ್ರಿಯಿಂದಲೇ ಲಾರಿಗಳ ಸಂಚಾರ ಬಂದ್ ಆಗಲಿವೆ. 9 ಲಕ್ಷಕ್ಕೂ ಹೆಚ್ಚು ವಾಹನಗಳ ಸಂಚಾರ ಸ್ತಬ್ಧವಾಗಲಿದೆ. ಅಷ್ಟಕ್ಕೂ ಲಾರಿ ಮುಷ್ಕರಕ್ಕೆ ಕಾರಣಗಳೇನು ಅಂತ ನೋಡೋದಾದ್ರೆ, ಲಾರಿ ಮುಷ್ಕರಕ್ಕೆ ಕಾರಣ ಡೀಸೆಲ್ ದರ ಏರಿಕೆ, ಟೋಲ್ಗಳಿಂದ ಹಣ ವಸೂಲಿ, ಆರ್ಟಿಒ ಬಾರ್ಡರ್ ಚೆಕ್ ಪೋಸ್ಟ್, ಎಫ್ಸಿ ಫಿಟ್ನೆಸ್ ಶುಲ್ಕ ಹೆಚ್ಚಳ, ಬೆಂಗಳೂರಿನಲ್ಲಿ ಗೂಡ್ಸ್ ವಾಹನಗಳಿಗಿಲ್ಲ ಎಂಟ್ರಿ, ಲಾರಿ ಚಾಲಕರ ಮೇಲೆ ಹಲ್ಲೆ. ಇನ್ನು ಈ ಲಾರಿ ಮುಷ್ಕರಕ್ಕೆ ಯಾರ್ಯಾರು ಬೆಂಬಲ ನೀಡುತ್ತಿದ್ದಾರೆ ಅಂತಾನೆ ತೋರಿಸ್ತೀವಿ ನೋಡಿ. ಮುಷ್ಕರಕ್ಕೆ ಯಾರ್ಯಾರ ಬೆಂಬಲ? ಏರ್ಪೋರ್ಟ್ ಟ್ಯಾಕ್ಸಿ ಬೆಂಬಲ, ಗೂಡ್ಸ್ ವಾಹನಗಳ ಬೆಂಬಲ, ಜಲ್ಲಿಕಲ್ಲು ಮರಳು ಲಾರಿ ಬೆಂಬಲ, ಚಾಲಕರ ಸಂಘದಿಂದ ಬೆಂಬಲ, ಟ್ಯಾಕ್ಸಿ ಚಾಲಕರ ಬೆಂಬಲ. ರಾಜ್ಯದಲ್ಲಿ ಸಾಲು ಸಾಲು ಬೆಲೆ ಏರಿಕೆ, ಜನರು ರೋಸಿ ಹೋಗಿದ್ದಾರೆ. ಇದೀಗ ಲಾರಿ ಚಾಲಕರ ಮುಷ್ಕರದಿಂದಲೂ ತೊಂದರೆ ಆಗುವುದು ಮತ್ತದೇ ಶ್ರೀಸಾಮಾನ್ಯರಿಗೆ. ದೀಪ್ತಿ ತೋಲ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಡೀಸೆಲ್ ಬೆಲೆಯನ್ನ ₹2 ಏರಿಸಿದ್ದಕ್ಕೆ ಲಾರಿ ಮಾಲೀಕರು ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಸಮರವನ್ನೇ ಸಾರಿದ್ದಾರೆ. ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಏಪ್ರಿಲ್ 15ರಂದು ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇದರಿಂದ ಏನ್ ಸಮಸ್ಯೆ ಆಗುತ್ತೆ ಬನ್ನಿ ನೋಡೋಣ. ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ಶುರುವಾಗಿಬಿಟ್ಟಿದೆ. ಗ್ಯಾರಂಟಿಗಳನ್ನು ನಿಭಾಯಿಸೋಕೆ ಸರ್ಕಾರ ಜನರಿಗೆ ದರ ಏರಿಕೆಯ ಬರೆ ಹಾಕ್ತಿದೆ. ಹಾಲಿನಿಂದ ಆಲ್ಕೋಹಾಲ್ವರೆಗೂ, ಬಸ್ನಿಂದ ಕರೆಂಟ್ವರೆಗೂ, ನೀರಿನಿಂದ ಡೀಸೆಲ್ವರೆಗೂ ದರ ಹೆಚ್ಚಿಸಿ ಶಾಕ್ ಮೇಲೆ ಶಾಕ್ ಕೊಡ್ತಿದೆ. ಸರ್ಕಾರದ ಈ ಬೆಲೆ ಏರಿಕೆ ವಿರುದ್ಧ ಆಕ್ರೋಶದ ಕಿಚ್ಚು ಎದ್ದಿದೆ.
ವಿರುದ್ಧ ಲಾರಿ ಮಾಲೀಕರ ಸಮರ. ನಾಳೆ ಮಧ್ಯರಾತ್ರಿಯಿಂದಲೇ ಲಾರಿ ಮುಷ್ಕರ. ರಾಜ್ಯದಲ್ಲಿ ಡೀಸೆಲ್ ಬೆಲೆಯನ್ನ ₹2 ಏರಿಸಿದ್ದಕ್ಕೆ ಲಾರಿ ಮಾಲೀಕರು ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಮರವನ್ನೇ ಸಾರಿದ್ದಾರೆ. ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಏಪ್ರಿಲ್ 15ರಂದು ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಅಂದ್ರೆ ನಾಳೆ ಮಧ್ಯರಾತ್ರಿಯಿಂದಲೇ ಲಾರಿಗಳ ಸಂಚಾರ ಬಂದ್ ಆಗಲಿವೆ. 9 ಲಕ್ಷಕ್ಕೂ ಹೆಚ್ಚು ವಾಹನಗಳ ಸಂಚಾರ ಸ್ತಬ್ಧವಾಗಲಿದೆ. ಅಷ್ಟಕ್ಕೂ ಲಾರಿ ಮುಷ್ಕರಕ್ಕೆ ಕಾರಣಗಳೇನು ಅಂತ ನೋಡೋದಾದ್ರೆ, ಲಾರಿ ಮುಷ್ಕರಕ್ಕೆ ಕಾರಣ ಡೀಸೆಲ್ ದರ ಏರಿಕೆ, ಟೋಲ್ಗಳಿಂದ ಹಣ ವಸೂಲಿ, ಆರ್ಟಿಒ ಬಾರ್ಡರ್ ಚೆಕ್ ಪೋಸ್ಟ್, ಎಫ್ಸಿ ಫಿಟ್ನೆಸ್ ಶುಲ್ಕ ಹೆಚ್ಚಳ, ಬೆಂಗಳೂರಿನಲ್ಲಿ ಗೂಡ್ಸ್ ವಾಹನಗಳಿಗಿಲ್ಲ ಎಂಟ್ರಿ, ಲಾರಿ ಚಾಲಕರ ಮೇಲೆ ಹಲ್ಲೆ. ಇನ್ನು ಈ ಲಾರಿ ಮುಷ್ಕರಕ್ಕೆ ಯಾರ್ಯಾರು ಬೆಂಬಲ ನೀಡುತ್ತಿದ್ದಾರೆ ಅಂತಾನೆ ತೋರಿಸ್ತೀವಿ ನೋಡಿ. ಮುಷ್ಕರಕ್ಕೆ ಯಾರ್ಯಾರ ಬೆಂಬಲ? ಏರ್ಪೋರ್ಟ್ ಟ್ಯಾಕ್ಸಿ ಬೆಂಬಲ, ಗೂಡ್ಸ್ ವಾಹನಗಳ ಬೆಂಬಲ, ಜಲ್ಲಿಕಲ್ಲು ಮರಳು ಲಾರಿ ಬೆಂಬಲ, ಚಾಲಕರ ಸಂಘದಿಂದ ಬೆಂಬಲ, ಟ್ಯಾಕ್ಸಿ ಚಾಲಕರ ಬೆಂಬಲ. ರಾಜ್ಯದಲ್ಲಿ ಸಾಲು ಸಾಲು ಬೆಲೆ ಏರಿಕೆ, ಜನರು ರೋಸಿ ಹೋಗಿದ್ದಾರೆ. ಇದೀಗ ಲಾರಿ ಚಾಲಕರ ಮುಷ್ಕರದಿಂದಲೂ ತೊಂದರೆ ಆಗುವುದು ಮತ್ತದೇ ಶ್ರೀಸಾಮಾನ್ಯರಿಗೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಡೀಸೆಲ್ ಬೆಲೆಯನ್ನ ₹2 ಏರಿಸಿದ್ದಕ್ಕೆ ಲಾರಿ ಮಾಲೀಕರು ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಸಮರವನ್ನೇ ಸಾರಿದ್ದಾರೆ. ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಏಪ್ರಿಲ್ 15ರಂದು ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇದರಿಂದ ಏನ್ ಸಮಸ್ಯೆ ಆಗುತ್ತೆ ಬನ್ನಿ ನೋಡೋಣ. ಪರ್ವ ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ಶುರುವಾಗಿಬಿಟ್ಟಿದೆ. ಗ್ಯಾರಂಟಿಗಳನ್ನ ನಿಭಾಯಿಸೋಕೆ ಸರ್ಕಾರ ಜನರಿಗೆ ದರ ಏರಿಕೆಯ ಬರೆ ಹಾಕ್ತಿದೆ. ಹಾಲಿನಿಂದ ಆಲ್ಕೋಹಾಲ್ವರೆಗೂ, ಬಸ್ನಿಂದ ಕರೆಂಟ್ವರೆಗೂ, ನೀರಿನಿಂದ ಡೀಸೆಲ್ವರೆಗೂ ದರ ಹೆಚ್ಚಿಸಿ ಶಾಕ್ ಮೇಲೆ ಶಾಕ್ ಕೊಡ್ತಿದೆ. ಸರ್ಕಾರದ ಈ ಬೆಲೆ ಏರಿಕೆ ವಿರುದ್ಧ ಆಕ್ರೋಶದ ಕಿಚ್ಚು ಎದ್ದಿದೆ. ಸರ್ಕಾರದ ವಿರುದ್ಧ ಲಾರಿ ಮಾಲೀಕರ ಸಮರ. ನಾಳೆ ಮಧ್ಯರಾತ್ರಿಯಿಂದಲೇ ಲಾರಿ ಮುಷ್ಕರ. ರಾಜ್ಯದಲ್ಲಿ ಡೀಸೆಲ್ ಬೆಲೆಯನ್ನ ₹2 ಏರಿಸಿದ್ದಕ್ಕೆ ಲಾರಿ ಮಾಲೀಕರು ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಮರವನ್ನೇ ಸಾರಿದ್ದಾರೆ. ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಏಪ್ರಿಲ್ 15ರಂದು ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಅಂದ್ರೆ ನಾಳೆ ಮಧ್ಯರಾತ್ರಿಯಿಂದಲೇ ಲಾರಿಗಳ ಸಂಚಾರ ಬಂದ್ ಆಗಲಿವೆ. 9 ಲಕ್ಷಕ್ಕೂ ಹೆಚ್ಚು ವಾಹನಗಳ ಸಂಚಾರ ಸ್ತಬ್ಧವಾಗಲಿದೆ. ಅಷ್ಟಕ್ಕೂ ಲಾರಿ ಮುಷ್ಕರಕ್ಕೆ ಕಾರಣಗಳೇನು ಅಂತ ನೋಡೋದಾದ್ರೆ, ಲಾರಿ ಮುಷ್ಕರಕ್ಕೆ ಕಾರಣ ಡೀಸೆಲ್ ದರ ಏರಿಕೆ, ಟೋಲ್ಗಳಿಂದ ಹಣ ವಸೂಲಿ, ಆರ್ಟಿಒ ಬಾರ್ಡರ್ ಚೆಕ್ ಪೋಸ್ಟ್, ಎಫ್ಸಿ ಫಿಟ್ನೆಸ್ ಶುಲ್ಕ ಹೆಚ್ಚಳ, ಬೆಂಗಳೂರಿನಲ್ಲಿ ಗೂಡ್ಸ್ ವಾಹನಗಳಿಗಿಲ್ಲ ಎಂಟ್ರಿ, ಲಾರಿ ಚಾಲಕರ ಮೇಲೆ ಹಲ್ಲೆ. ಇನ್ನು ಈ ಲಾರಿ ಮುಷ್ಕರಕ್ಕೆ ಯಾರ್ಯಾರು ಬೆಂಬಲ ನೀಡುತ್ತಿದ್ದಾರೆ ಅಂತಾನೆ ತೋರಿಸ್ತೀವಿ ನೋಡಿ. ಮುಷ್ಕರಕ್ಕೆ ಯಾರ್ಯಾರ ಬೆಂಬಲ? ಏರ್ಪೋರ್ಟ್ ಟ್ಯಾಕ್ಸಿ ಬೆಂಬಲ, ಗೂಡ್ಸ್ ವಾಹನಗಳ ಬೆಂಬಲ, ಜಲ್ಲಿಕಲ್ಲು ಮರಳು